ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಪದ್ಮಾಮಿ ಬಾಬಾ, ಮಹಾರಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಈ ಆತ್ಮಾಯಣದ ಸ್ವಾಧ್ಯಾಯ ಒಂದು ಪಯಣಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದುವರೆಗೆ ಆತ್ಮದ ವಿಕಾಸದ ಗತಿಯನ್ನ ನಾವು ನೋಡಿದ್ವಿ. ಇನ್ನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಯಾವ್ಯಾವ ರೀತಿಯ ಆತ್ಮಗಳು ಯಾವ್ಯಾವ ರೀತಿಯ ಅನುಭವಗಳನ್ನ ಪಡಿತಾವೆ ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ, ಅತ್ಯಂತ ರೋಚಕವಾಗಿರ್ತಕ್ಕಂಥ ಸಂಗತಿಗಳನ್ನೆಲ್ಲ ನಾವು ನೋಡಿದ್ವಿ. ಈಗ ಗುರುಗಳು ಒಂದು ಪ್ರಾಯೋಗಿಕವಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಕೆಲವೊಂದು ವಿಷಯಗಳನ್ನ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ನಿನ್ನೆ ರಾತ್ರಿ ನನಗೆ ನನ್ನ ಗುರುವಿನಿಂದ ಒಂದು ಅನುಮತಿ ದೊರೆತದ. ಏನು ಅಂತಂದ್ರೆ, ಇದುವರೆಗೆ ನಾವೇನ್ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ಎಲ್ಲ ವಿಷಯಗಳನ್ನ ನಿನಗೆ ಪ್ರಾಯೋಗಿಕವಾಗಿ ನಿನಗೆ ತಿಳಿಸಿಕೊಡ್ಬೇಕು ಅಂತಕ್ಕಂಥ, ಸ್ವಯಂ ಅವೆಲ್ಲವನ್ನ ನೋಡ್ತಕ್ಕಂಥ ಅವಕಾಶವನ್ನ ನಿನಗೆ ನೀಡಬೇಕು ಅಂತ ಹೇಳಿ ನನ್ನ ಗುರುಗಳು ಬಯಸಿದ್ದಾರೆ. ಅವರೇ ನನ್ನನ್ನ ನಿನ್ನ ಹತ್ರ ಕಳಿಸಿದ್ದಾರೆ. ಆದ್ರಿಂದ ನೀನು ಸಿದ್ಧನಾಗು ಅಂತ ಹೇಳಿ ಹೇಳ್ತಾರೆ. 10 ಗಂಟೆಗೆ 9:45 ನೀನು ಸಿದ್ಧನಾಗು. ಯಾವ ರೀತಿಯಾಗಿ ನೀನು ಸಿದ್ಧನಾಗ್ಬೇಕು, ಸೂಕ್ಷ್ಮ ಲೋಕದ ಯಾತ್ರೆಯನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸಂಗತಿಗಳನ್ನೆಲ್ಲ ಅವ್ರು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ನಿದ್ರೆಯಲ್ಲಿ ಎಲ್ಲರೂ ಸೂಕ್ಷ್ಮ ಲೋಕದ ಯಾನವನ್ನ ಮಾಡ್ತಾರೆ. ಆದ್ರೆ ಅವರಿಗೆ ಅದೇನು ನೆನಪಿರೋದಿಲ್ಲ. ಯಾಕಂತಂದ್ರೆ ಅವ್ರು ಪ್ರಜ್ಞಾಪೂರ್ವಕವಾಗಿ ಆ ಯಾತ್ರೆಯನ್ನ ಮಾಡಿರೋದಿಲ್ಲ. ಹೀಗಾಗಿ ಅವ್ರಿಗೇನು ಜ್ಞಾಪಕದಲ್ಲಿರೋದಿಲ್ಲ. ಈಗ ನೀನು ಆ ಯಾತ್ರೆಯನ್ನ ಸ್ವಯಂ ನೀನು ಕೈಕೊಳ್ಳು. ನಿನಗೆ ಎಲ್ಲವೂ ಜ್ಞಾಪಕದಲ್ಲಿರೋ ಹಾಗೆ ನಾನು ಸಹಾಯ ಮಾಡ್ತೀನಿ, ನನ್ನ ಗುರುಗಳು ಕೂಡ ಸಹಾಯ ಮಾಡ್ತಾರೆ. ಅಷ್ಟಾಗಿಯೂ ಕೂಡ ಅದ್ರಲ್ಲಿ ಏನಾದ್ರು ನಿನಗೆ ಜ್ಞಾಪಕಕ್ಕೆ ಉಳಿಲಿಲ್ಲ, ಮಾಡ್ಲಿಲ್ಲ ಅಂತಂದ್ರೆ ನೀನೇನು ವಿಚಾರ ಮಾಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ, ನೀನು ಸಿದ್ಧನಾಗು, ನಾನು ಹೊರಡ್ತೀನಿ, ನಾಳೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ನಿನ್ನ ಮೇಲೆ ನೀನು ವಿಶ್ವಾಸವನ್ನ ಇಡು, ಎಲ್ಲವೂ ಒಳ್ಳೆಯದಾಗ್ತದ ಅಂತಕ್ಕಂಥ ಮಾತುಗಳನ್ನ ಹೇಳಿ ಗುರುಗಳು ಹೋಗಿರ್ತಾರೆ. ಈಗ ಮರು ದಿವಸ ಮತ್ತೆ ಇಲ್ಲಿ ಬರ್ತಾರೆ. ಏನ್ ನಡೀತದ ಅನ್ನೋದನ್ನ ನಾವೀಗ 4ನೆಯ ಅಧ್ಯಾಯ, ಅತ್ಯಂತ ರೋಚಕವಾಗಿರ್ತಕ್ಕಂಥ ಒಂದು ಅಧ್ಯಾಯ. ಈ ಸೂಕ್ಷ್ಮ ಯಾತ್ರೆಯ ಪ್ರಾಯೋಗಿಕ ತರಬೇತಿ ಅವನಿಗೆ ಸಿಗ್ತದ, ಪ್ರಾಯೋಗಿಕವಾಗಿ ಅದನ್ನ ಅನುಭವಿಸ್ತಾನೆ. ಅದು ಹೇಗೆ ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ನೋಡೋಣ. ನಿನ್ನೆ ರಾತ್ರಿಯ ಎಲ್ಲ ಘಟನೆಗಳನ್ನು ಬರೆಯಬೇಕೆಂಬುದು ನನಗೆ ನೀಡಿದ ನಿರ್ದೇಶನಗಳಲ್ಲಿ ಒಂದು. ನಿನ್ನೆ ರಾತ್ರಿ ಏನ್ ನಡೀತು ಅನ್ನೋದು ಎಲ್ಲವನ್ನು ನೀನು ಟಿಪ್ಪಣಿಯನ್ನ ಬರೆದಿಟ್ಕೊ. ಇದುವರೆಗೆ ನೀನ್ ಏನೇನು ಟಿಪ್ಪಣಿ ಬರೆದಿದ್ಯಲ್ಲ ಅದನ್ನೆಲ್ಲವನ್ನು ಮತ್ತೊಂದು ಸಾರಿ ನೀನು ಓದು, ಅದನ್ನ ಜ್ಞಾಪಕದಲ್ಲಿಟ್ಕೊ. ಅಂತಂದ್ರೆ ನಿನ್ನ ಮುಂದಿನ ಪಯಣದಲ್ಲಿ ಅದು ನಿನಗೆ ಸಹಾಯ ಆಗತ್ತೆ ಅಂತಕ್ಕಂಥ ಮಾತನ್ನ ಗುರುಗಳು ಹೇಳಿರ್ತಾರೆ. ಆ ಕೆಲಸವನ್ನ ಇವರು ಮಾಡ್ಲಿಕ್ಕೆ ಕುಳಿತಿರ್ತಾರೆ. ಆ ಕೆಲಸ ಕೇಳಲಿಕ್ಕೆ ಎಷ್ಟು ಸರಳವೋ ಮಾಡಲು ಅಷ್ಟೇ ಕಠಿಣ ಅಂತ ಹೇಳಿ ಅವ್ರಿಗೆ ಅನಿಸ್ತು. ಅಂತೂ ನಮ್ಮ ಪ್ರಯೋಗ ಬಹಳ ಯಶಸ್ವಿಯಾಗಿತ್ತು. ನನಗೆ ಎಲ್ಲವೂ ನೆನಪಿನಲ್ಲಿ ಉಳಿದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನಾನು ಹೇಳಲಾರೆ. ಅದನ್ನು ನನ್ನ ಗುರು ಇಂದು ಇಲ್ಲಿ ಬಂದ ಮೇಲೆ ಹೇಳ್ತಾರೆ. ನನಗೆ ಎಲ್ಲವೂ ಜ್ಞಾಪಕದಲ್ಲಿ ಉಳಿದದೋ ಅಥವಾ ಇಲ್ವೋ ಅನ್ನೋದನ್ನ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನನ್ನ ಗುರುಗಳೇ ಇಲ್ಲಿ ಬಂದ ಮೇಲೆ ಹೇಳ್ತಾರೆ. ಆದ್ರೆ ಕೇವಲ ಅತ್ಯವಶ್ಯಕ ಸಂಗತಿಗಳನ್ನು ಬರೆಯಲು ಕೂಡ ನನಗೆ ನನ್ನ ವಿಚಾರಗಳೊಂದಿಗೆ ಹೋರಾಡಬೇಕಾಯಿತು ಎಂಬುದಂತೂ ಸ್ಪಷ್ಟವಾಗಿ ನೆನಪಿನಲ್ಲಿದೆ. ಕೇವಲ ಅತ್ಯವಶ್ಯಕವಾಗಿರ್ತಕ್ಕಂಥ ಸಂಗತಿಗಳನ್ನ ಬರಿಬೇಕಾದ್ರೂ ಕೂಡ ನನಗೆ ನನ್ನ ವಿಚಾರಗಳೊಂದಿಗೆ ಸಾಕಷ್ಟು ಹೋರಾಟ ಮಾಡಬೇಕಾಯ್ತು ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ನೆನಪಿನಲ್ಲಿದೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ರಾತ್ರಿ ಕತ್ತಲೆ ತುಂಬಿತ್ತು.
ನಾನು ಆಚಾರ್ಯರ ನಿರ್ದೇಶಾನುಸಾರ 9:45 ಗಂಟೆಗೆ ಹಾಸಿಗೆ ಮೇಲೆ ಇದ್ದೆ. ನೀನು ಬೇಗನೆ ಊಟ ಮಾಡು. 7 ಗಂಟೆಯ ಒಳಗಾಗಿ ನೀನು ಊಟವನ್ನ ಮಾಡಬೇಕು. 9:45ಕ್ಕೆ ನೀನು ಹಾಸಿಗೆ ಮೇಲೆ ಸಿದ್ಧನಾಗಿ ಇರಬೇಕು ಅಂತ ಹೇಳ್ತಾರೆ. ಅವರ ಮಾತಿನ ಹಾಗೆ 9:45ಕ್ಕೆ ಅವರು ಹಾಸಿಗೆ ಮೇಲೆ ಸಿದ್ಧರಾಗಿರ್ತಾರೆ. ಅವರು ನೀಡಿರ್ತಕ್ಕಂಥ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಆ ಮಾತ್ರೆಯನ್ನ ತೆಗೆದುಕೊಂಡು ಮತ್ತು ನನ್ನ ಹಾಸಿಗೆ ಮೇಲ್ಭಾಗದಲ್ಲಿ ದರ್ಪಣ ಇದ್ದರೆ ಅದರಲ್ಲಿ ಏನು ನೋಡಬಲ್ಲೆನೆಂಬ ಕಲ್ಪನೆಯ ಮೇಲೆ ನನ್ನ ಗಮನವನ್ನು ಕೇಂದ್ರೀಕರಿಸಿದೆ. ಅವ್ರು ಹೇಳ್ತಾರೆ, ನೀನು ಮಲ್ಕೊಂಡು ನಿನ್ನ ಮೇಲೆ ಒಂದು ವೇಳೆ ದರ್ಪಣವನ್ನ ಒಂದು ಕನ್ನಡಿಯನ್ನ, ಒಂದು ದೊಡ್ಡದಾಗಿರ್ತಕ್ಕಂಥ ಕನ್ನಡಿಯನ್ನ ಹಾಕಿದ್ರು ಅಂತಂದ್ರೆ ನೀನ್ ಹೇಗೆ ಕಾಣ್ತೀಯ, ಮಲಗಿದಾಗ ನೀನು ಹೇಗೆ ಕಾಣ್ತೀಯ ಅನ್ನೋದನ್ನ ನಿನ್ನ ಚಿತ್ರದಲ್ಲಿ, ನಿನ್ನ ಒಂದು ಮನಸ್ಸಿನಲ್ಲಿ ಆ ಒಂದು ಚಿತ್ರವನ್ನ ನೀನು ಅಚ್ಚೊತ್ತಿಕೊಂಡು ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ 9:45ಕ್ಕೆ ಹಾಸಿಗೆ ಮೇಲೆ ಸಿದ್ಧರಾಗಿ ಅವ್ರು ಹೇಳಿರ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಅನ್ನ, ಒಂದು ಗುಳಿಗೆಯನ್ನ, ಮಾತ್ರೆಯನ್ನ ತೆಗೆದುಕೊಂಡು ಆ ಒಂದು ಹಾಸಿಗೆ ಮೇಲೆ ಮಲಗಿ, ಮೇಲೆ ಒಂದು ವೇಳೆ ದೊಡ್ಡ ಕನ್ನಡಿ ಇತ್ತು ಅಂತಂದ್ರೆ ನಾನು ಹೇಗೆ ಕಾಣ್ತೇನೆ ಮಲಗಿದಾಗ, ನನ್ನ ದೇಹ ಹೇಗೆ ಕಾಣುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ, ಒಂದು ಚಿತ್ರವನ್ನ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡು ಅಲ್ಲಿಯೇ ಗಮನವನ್ನ ಕೇಂದ್ರೀಕರಿಸ್ತಾರೆ. ಹಾಸಿಗೆಯ ಪಕ್ಕದಲ್ಲಿ ಒಂದು ಫ್ರೆಂಚ್ ಕ್ಲಾಕ್ ಅನ್ನ ಇಡಲಾಗಿತ್ತು. ಅವರ ಹಾಸಿಗೆಯ ಪಕ್ಕದಲ್ಲಿ ಒಂದು ಗಡಿಯಾರ, ಫ್ರೆಂಚ್ ಕ್ಲಾಕ್ ಅನ್ನ ಇಡಲಾಗಿತ್ತು. ಆ ಗಡಿಯಾರವು ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಆ ಗಡಿಯಾರ ನಮ್ಮ ಲೇಖಕರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಒಂದು ಗಡಿಯಾರ ಆಗಿತ್ತು. ಯಾಕಂದ್ರೆ ನಾನು ಓದುತ್ತಿರುವಾಗ ಬಡ ವಿದ್ಯಾರ್ಥಿಯ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿಗೆ ಹಣ ಕೊಟ್ಟು ಖರೀದಿಸಿದ್ದೆ. ಅವರು ಓದುತ್ತಿರುವಾಗ ಆ ಗಡಿಯಾರವನ್ನ ಖರೀದಿ ಮಾಡಿದ್ರು. ಅಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಅವನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿಗೆ ಅಂತಂದ್ರೆ ಹೆಚ್ಚಿನ ಒಂದು ಹಣವನ್ನ ಕೊಟ್ಟು ಖರೀದಿ ಮಾಡಿದ್ದೆ. ಇದರಲ್ಲಿ ಪ್ರತಿ ಅರ್ಧ ಗಂಟೆ ಮತ್ತು ಪ್ರತಿ ಗಂಟೆಗೊಮ್ಮೆ ಹಗುರವಾಗಿ ಠಣ ಠಣ ಗಂಟೆ ಬಾರಿಸುತ್ತದೆ. ಆದರೆ ಇದರಿಂದ ನನ್ನ ನಿದ್ರೆಗೆ ಎಂದೂ ಭಂಗ ಬಂದಿಲ್ಲ. ಪ್ರತಿ ಅರ್ಧ ಗಂಟೆಗೆ ಒಮ್ಮೆ, ಪ್ರತಿ 1 ಗಂಟೆಗೆ ಒಮ್ಮೆ ಆ ಗಡಿಯಾರ ಠಣ ಠಣ ಅಂತಕ್ಕಂಥ ಶಬ್ದವನ್ನ ಮಾಡ್ತದ. ಇದರಿಂದ ನನ್ನ ನಿದ್ರೆಗೆ ಎಂದೂ ಭಂಗ ಬಂದಿಲ್ಲ. ನಾನು 9:45ಕ್ಕೆ ಮಾತ್ರೆಯನ್ನು ತೆಗೆದುಕೊಂಡಿದ್ದೆ. 10 ಗಂಟೆಗೆ ಗಡಿಯಾರದ ಗಂಟೆ ಕೇಳಿಸುತ್ತಿದ್ದಂತೆ ನನಗೆ ನನ್ನ ಶರೀರದಲ್ಲಿ ವಿಚಿತ್ರ ಅನುಭವವಾಗತೊಡಗಿತ್ತು ಅಂತ ಹೇಳಿ ಹೇಳ್ತಾರೆ. 10 ಗಂಟೆಗೆ ಗಡಿಯಾರದ ಗಂಟೆ 10 ಗಂಟೆ ಆಗಿರೋದನ್ನ ಬಾರಿಸಿ ಹೇಳ್ತದ. ಆಗ ಇವರ ಶರೀರದಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ಅನುಭವವಾಗುವ ಒಂದು ಅನುಭವರಿಗೆ ಆಗ್ತದ. ಒಳಗಡೆ ಶಿಥಿಲವಾಗಿ ಏನೋ ಜಾರಿದಂತೆ ಆಯಿತು. ಅವರ ದೇಹದ ಒಳಗಡೆ ಶಿಥಿಲವಾಗಿ ಏನೋ ಜಾರಿದಂತೆ ಆಯಿತು. ವಾಸ್ತವವಾಗಿ ಇದು ನನ್ನ ಭೌತಿಕ ಶರೀರದೊಳಗಿನಿಂದ ನಾನೇ ಹೊರ ಬರುತ್ತಿರುವ ಅನುಭವವಾಗಿತ್ತು. ನಿಜವಾಗಿ ಅದು ಏನಾಗಿತ್ತು ಅಂತಂದ್ರೆ ತಮ್ಮ ಭೌತಿಕ ಶರೀರದಿಂದ ಅವರು ಹೊರಗೆ ಬರ್ತಕ್ಕಂಥ ಒಂದು ಅನುಭವ ಆಗಿತ್ತು. ಗಡಿಯಾರದ 10ರ ಕೊನೆಯ ಗಂಟೆಯು ಹೊಡೆಯುತ್ತಿದ್ದಂತೆ ನಾನು ಶರೀರದಿಂದ ಹೊರ ಬಂದಿದ್ದೆ. ಗಡಿಯಾರದ 10ರ ಒಂದು ಕೊನೆಯ ಗಂಟೆ ಬಾರಿಸುತ್ತಿದ್ದ ಹಾಗೆ ಅವರು ಶರೀರದಿಂದ ಹೊರ ಬಂದಿರ್ತಾರೆ. ಗಾಳಿಯಲ್ಲಿ ತೇಲುತ್ತಾ ಮಂಚದ ಮೇಲೆ ಮಲಗಿದ ನನ್ನದೇ ಶರೀರವನ್ನು ನೋಡುತ್ತಿದ್ದೆ. ಆ ಸೂಕ್ಷ್ಮ ಶರೀರದಿಂದ ಹೊರಗಡೆ ಬಂದು ಗಾಳಿಯಲ್ಲಿ ತೇಲ್ತಾ ಮಂಚದ ಮೇಲೆ ಮಲಗಿರ್ತಕ್ಕಂಥ ಅವರದೇ ಆಗಿರ್ತಕ್ಕಂಥ ಭೌತಿಕ ಶರೀರವನ್ನ ಅವರು ನೋಡ್ತಾ ಇರ್ತಾರೆ. ನನಗೆ ಹೇಳಿದಂತೆ ಇದೆಲ್ಲ ಜರುಗುತ್ತಿತ್ತು. ಗುರುಗಳು ಏನ್ ಹೇಳಿದ್ರಲ್ಲ ಹಾಗೆಯೇ ಇದೆಲ್ಲವೂ ಜರುಗ್ತಾ ಇತ್ತು. ನಾನು ನೆಲದ ಮೇಲೂ ನಿಂತಿರಲಿಲ್ಲ. ಅದನ್ನು ಬಿಟ್ಟು 1-2 ಅಡಿ ಎತ್ತರದಲ್ಲಿದ್ದೆ. ಅವರ ಪಾದಗಳು ಆ ಸೂಕ್ಷ್ಮ ಶರೀರ ನೆಲದ ಮೇಲೆ ಇರಲಿಲ್ಲ. ನೆಲವನ್ನ ಬಿಟ್ಟು 1-2-3 ಅಡಿ ಎತ್ತರದಲ್ಲಿ ಇರ್ತಾರೆ. ಸ್ವಯಂ ನನಗೂ ಇದು ಆಮೇಲೆ ತಿಳಿಯಿತು. ಎಲ್ಲಿ ನಿಂತಿದ್ದೇನೆ, ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೂ ಕೂಡ ಆಮೇಲೆ ಗೊತ್ತಾಗ್ತದಂತ. ನಾನು ನಿಜವಾಗಿಯೂ ಶರೀರದಿಂದ ಹೊರಗಿದ್ದೇನೆ ಎಂಬ ಅನುಭವವಾದಾಗ ಜೋರಾಗಿ ನನ್ನ ಹೃದಯ ಬಡಿದುಕೊಳ್ಳಲು ಶುರು ಮಾಡ್ತು ಅಂತ ಹೇಳ್ತಾರೆ. ನಾನು ನಿಜವಾಗಿಯೂ ಶರೀರದಿಂದ ಹೊರಗೆ ಬಂದಿದ್ದೇನೆ ಅಂತಕ್ಕಂಥ ಒಂದು ಸಂಗತಿ ತಿಳಿದ ತಕ್ಷಣ ಅವರ ಹೃದಯ ಬಡಿದುಕೊಳ್ಳಿಕ್ಕೆ ಶುರು ಮಾಡ್ತದ. ನಾನು ಹೆದರಿದ್ದೇನೋ ಇಲ್ಲವೋ ಎಂಬುದು ನನಗೆ ತಿಳಿಯಲಿಲ್ಲ. ಆದ್ರೆ ನಾನು ಮರಳಿ ಶರೀರದೊಳಗೆ ಹೋಗಲು ಬಯಸಿರ್ಲಿಲ್ಲವೆಂಬುದಂತೂ ನಿಶ್ಚಿತ. ಯಾಕಂದ್ರೆ ಅವರು ಪ್ರಜ್ಞಾಪೂರ್ವಕವಾಗಿ ಈ ಯಾತ್ರೆಯನ್ನ ಮಾಡ್ಲಿಕ್ಕೆ ಒಪ್ಪಿಕೊಂಡು ಬಂದಿರ್ತಾರೆ. ಹೀಗಾಗಿ ಅವರು ಮತ್ತೆ ಶರೀರದೊಳಗೆ ಹೋಗ್ಲಿಕ್ಕೆ ನಾನು ಬಯಸಿರ್ಲಿಲ್ಲ ಅಂತಕ್ಕಂಥದ್ದು ನಿಶ್ಚಿತ. ಆದ್ರೆ ನನಗೆ ಹೆದರಿಕೆ ಆಗ್ಯದೋ ಇಲ್ವೋ, ಹೆದರಿಕೆ ಆಗಿರತ್ತೆ, ಆದ್ರೆ ಅದನ್ನ ತೋರಿಸ್ಕೊಡದ ಹಾಗೆ ಅವರು ನಿಂತ್ಕೊಂಡಿರ್ತಾರೆ. ನಾನು ಬಹಳ ದಿಗಿಲುಗೊಂಡಿದ್ದೇನೆಂದು ಹೇಳಿದರೆ ಅದನ್ನು ಬಹು ಹಗುರವಾಗಿ ನೀವು ಪರಿಗಣಿಸಿ ಅಂತ ಹೇಳ್ತಾರೆ. ನಾನು ಬಹಳ ಉತ್ತೇಜಿತನಾಗಿದ್ದೆ, ಪ್ರಸನ್ನನಾಗಿದ್ದೆ.
ನಿಜವಾಗಿಯೂ ಅವರು ದಿಗುಲುಗೊಂಡಿದ್ದರು ಅಂತಂದ್ರೆ ಅದನ್ನ ನೀವು ಹಗುರವಾಗಿ ಪರಿಗಣಿಸ್ರಿ. ನಿಜವಾಗಿಯೂ ನಾನು ತುಂಬಾ ಉತ್ತೇಜಿತನಾಗಿದ್ದೆ, ತುಂಬಾ ಪ್ರಸನ್ನನಾಗಿದ್ದೆ, ಸ್ವಲ್ಪ ಭಯವಿತ್ತು. ಅದು ವಿಚಿತ್ರವಾದುದೊಂದು ಏನೋ ಘಟಿಸುತ್ತಿರುವಂತ ಸಮ್ಮಿಶ್ರಣದಿಂದ ಕೂಡಿದ ಅಪರಿಚಿತ ಭಯವಾಗಿತ್ತು. ಸ್ವಲ್ಪ ಭಯ ಇತ್ತು. ಆ ಭಯ ಏನು ಅಂತಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಏನೋ ಒಂದು ಘಟನೆ ನನ್ನ ಜೊತೆಗೆ ಘಟಿಸ್ತಾ ಇದೆ ಅಂತಕ್ಕಂಥ ಒಂದು ಸಮ್ಮಿಶ್ರವಾಗಿರ್ತಕ್ಕಂಥ ಒಂದು ಅಪರಿಚಿತವಾಗಿರ್ತಕ್ಕಂಥ ಭಯ. ನಮ್ಗೆ ಗೊತ್ತು ಇಲ್ಲದೆ ಇರ್ತಕ್ಕಂಥ ಸಂಗತಿ ಜರುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಏನೋ ಒಂದು ರೀತಿಯ ಏನಂತಾರೆ ತಳಮಳ ಅಂತಕ್ಕಂಥದ್ದು ಇರುತ್ತಲ್ಲ, ಅಂಥ ಒಂದು ತಳಮಳವನ್ನ ಅವರು ಅನುಭವಿಸ್ತಾ ಇದ್ರು. ನನಗಾದ ಆಶ್ಚರ್ಯವೆಂದರೆ ಆ ಸಮಯದಲ್ಲಿ ಹಗಲಿನಷ್ಟೇ ಬೆಳಕಿತ್ತು. ಆಗ ರಾತ್ರಿ 10 ಗಂಟೆ ಆಗಿ ಹೋಗಿತ್ತು. ಆದ್ರೆ ಅವ್ರಿಗೆ ಆಗಿರ್ತಕ್ಕಂಥ ಆಶ್ಚರ್ಯ ಏನು ಅಂತಂದ್ರೆ ಹಗಲು ಎಷ್ಟು ಬೆಚ್ಚನೆ ಬೆಳಗಿರ್ತದಲ್ಲ ಅಷ್ಟು ಬೆಳಕು ಅಲ್ಲಿ ಇತ್ತಂತ. ಹಗಲಿನಷ್ಟೇ ಬೆಳಕಿತ್ತು. ಸೂಕ್ಷ್ಮ ಸ್ತರದಲ್ಲಿ ಎಲ್ಲೆಡೆ ಮತ್ತು ಎಲ್ಲ ಸಮಯದಲ್ಲಿ ಇರುವಂತಹ ಬೆಳಕನ್ನು ಮೊದಲ ಬಾರಿಗೆ ನನ್ನ ಅರಿವಿಗೆ ಬಂತು. ಸೂಕ್ಷ್ಮ ಸ್ತರದಲ್ಲಿ ಎಲ್ಲ ಕಡೆಗೂ ಎಲ್ಲ ಸಮಯದಲ್ಲಿ ಇರ್ತಕ್ಕಂಥ ಒಂದು ಆ ಬೆಳಕು ಅವರಿಗೆ ಮೊದಲ ಬಾರಿಗೆ ಅರಿವಿಗೆ ಬರ್ತದಂತ. ಆ ಸಮಯದಲ್ಲಿ ಅಷ್ಟೊಂದು ಗಮನವಿಟ್ಟು ನೋಡಲಿಲ್ಲ ಮತ್ತು ತಿಳಿಯಲಾಗಲಿಲ್ಲ. ಆದ್ರೆ ಆಮೇಲೆ ಅವರು ಗಮನಿಸಿ ನೋಡ್ತಾರೆ. ಆಗ ಅದರ ಬಣ್ಣ ಬೂದು ನೀಲಿ ಬಣ್ಣದಲ್ಲಿ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ತುಂಬಾ ಹಗಲಿನಲ್ಲಿ ಇರುವಷ್ಟೇ ಬೆಳಕಿತ್ತು. ಸೂಕ್ಷ್ಮ ಸ್ತರದಲ್ಲಿ ಎಲ್ಲೆಡೆ ಎಲ್ಲ ಸಮಯದಲ್ಲಿ ಇರುವಂತಹ ಬೆಳಕನ್ನ ಅವರು ನೋಡ್ತಾರೆ. ಪ್ರಾರಂಭದಲ್ಲಿ ಅಷ್ಟೊಂದು ಗಮನಿಸೋದಿಲ್ಲ. ನಂತರ ಅದನ್ನ ಲಕ್ಷ್ಯ ಕೊಟ್ಟು ಗಮನಿಸಿ ನೋಡಿದಾಗ ಆ ಬಣ್ಣ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ಬೂದು ನೀಲಿ ಬಣ್ಣವಿತ್ತು. ಕೋಣೆಯ ಪ್ರತಿಯೊಂದು ವಸ್ತು ಸ್ಪಷ್ಟವಾಗಿ ಕಾಣುವಂತಹ ಬೆಳಕಿನ ಸಮಯದ ಮಂದವಾದ ಬೆಳಕಿನಂತೆ ಇತ್ತು. ಆ ಕೋಣೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ಸ್ಪಷ್ಟವಾಗಿ ಕಾಣಿಸುವಷ್ಟು ಬೆಳಕಲ್ಲಿತ್ತು. ನನಗೆ ನನ್ನ ಹಿಂದೆ ಹಗುರವಾಗಿ ನಕ್ಕಂತಹ ಒಂದು ಧ್ವನಿ ಕೇಳಿಸ್ತದ. ಅಲ್ಲಿ ನಿಂತು ನೋಡ್ತಾ ಇರುವಾಗ ಅವನ ಹಿಂದೆ ಹಗುರವಾಗಿ ನಕ್ಕ ಧ್ವನಿ ಕೇಳಿಸ್ತದ. ಆ ಧ್ವನಿಯನ್ನು ಕೇಳಿ ನಾನು ಬೆಚ್ಚಿ ಬೀಳಲಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಾನು ಹೊರಳಿ ನೋಡಿದೆ, ನನ್ನ ತಮ್ಮ ಚಾರ್ಲ್ಸ್ ನಿಂತಿದ್ದನು. ಆ ಧ್ವನಿಯನ್ನ ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಅನ್ಸೋದಿಲ್ಲ ಅಥವಾ ಬೆಚ್ಚಿ ಬೀಳೋದಿಲ್ಲ. ಹೊರಳಿ ನೋಡ್ತಾನೆ, ನೋಡೋದ್ರೊಳಗ ತಮ್ಮ ಚಾರ್ಲ್ಸ್ ಅಲ್ಲಿ ನಿಂತಿರ್ತಾನೆ. ನಾನು ಉತ್ತೇಜಿತನಾಗಿರುವುದು ಅವನಿಗೆ ಮೋಜೆನಿಸುತ್ತಿತ್ತು. ನಂಬಲಾಗದಂತಹ ನನ್ನ ಮುಖಭಾವಗಳನ್ನು ನೋಡಿ ಅವನಿಗೆ ಮುಗುಳ್ನಗೆ ಉಕ್ಕುತ್ತು. ಇವರು ಬಹಳಷ್ಟು ಉತ್ಸುಕರಾಗಿರೋದ್ರಿಂದ, ಬಹಳಷ್ಟು ಉತ್ಸಾಹದಿಂದ ಉತ್ತೇಜಿತರಾಗಿರುವುದನ್ನ ನೋಡಿದ್ರೆ ಅವನಿಗೆ ಮೋಜು ಅಂತ ಅನಿಸ್ತಾ ಇತ್ತು. ಅವರ ಮುಖದ ಮೇಲೆ ಇರ್ತಕ್ಕಂತಹ ಭಾವನೆಯನ್ನ ನೋಡಿದಾಗ ಅವನಲ್ಲಿ ಮುಗುಳ್ನಗೆ ಬರ್ತಾ ಇತ್ತು. ನನಗೆ ಸಂಪೂರ್ಣವಾಗಿ ಚಿರಪರಿಚಿತವಾದಂತಹ ಗೆರೆಗಳೇ ಅವನ ಮುಖದ ಮೇಲೆ ಕಂಡವು ಅಂತ ಹೇಳಿ ಹೇಳ್ತಾರೆ. ಅವರಿಗೆ ತಮ್ಮನ ಮುಖದ ಮೇಲಿನ ಗೆರೆಗಳು ಅತ್ಯಂತ ಚಿರಪರಿಚಿತ ಅಂತ ಹೇಳಿ ಅನಿಸ್ತಾ ಇತ್ತು. ಪಟಕ್ಕನೆ ನಾನು ಅವನ ಕೈಯನ್ನು ಹಿಡಿದುಕೊಂಡೆ. ತಮ್ಮ ಬಂದಿದ್ದನ್ನು ನೋಡಿ ಅತ್ಯಂತ ಸಂತೋಷದಿಂದ ಪಟಕ್ಕನೆ ಅವನ ಕೈಯನ್ನ ಹಿಡ್ಕೋತಾರ. ಮತ್ತು ಯಾವಾಗಲೂ ಇರುವಂತೆ ಅವನ ಕೈ ಹಿಡಿತವು ಗಟ್ಟಿಯಾಗಿದೆ ಮತ್ತು ಅಸಲಿ ಇದೆ ಎಂದು ನನಗೆ ಅನಿಸಿತು. ಯಾವಾಗಲೂ ಇರೋ ಹಾಗೆ ಅವನ ಕೈ ಹಿಡಿತ ಗಟ್ಟಿಯಾಗಿತ್ತು ಮತ್ತು ಅಸಲಿಯಾಗಿದೆ, ನಾನೇನೋ ಬೇರೆದನ್ನ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಯ್ತು. ನನ್ನ ಭಾರತೀಯ ಮಿತ್ರನು ಇಲ್ಲಿಯವರೆಗೆ ಕೋಣೆಯಲ್ಲಿಯೇ ಇದ್ದರೂ ಕೂಡ ನಾನು ಇಲ್ಲಿಯವರೆಗೆ ನೋಡಿರ್ಲಿಲ್ಲ. ಅವರ ಭಾರತೀಯ ಮಿತ್ರ ಅಲ್ಲೇ ಕೋಣೆಯಲ್ಲೇ ಇದ್ರು ಕೂಡ ಇದುವರೆಗೆ ಅವ್ರು ಗಮನಿಸಿರೋದಿಲ್ಲ. ಈಗ ಅವ್ರು ಬಂದು ಏನ್ ಹೇಳ್ತಾರೆ ಅಂತಾರೆ, ಇವನು ನಾನು ನಿನಗೆ ಹೇಳಿದಂತಹ ಅದೇ ಅಸಲಿ ಚಾರ್ಲ್ಸ್ ಇದ್ದಾನೆ. ನೋಡಪ್ಪ, ನಾನು ನಿನಗೆ ಹೇಳಿದ್ನೆಲ್ಲ ನಿನ್ನ ತಮ್ಮ ಅದೇ ಅಸಲಿ ಚಾರ್ಲ್ಸ್ ಇಲ್ಲಿದ್ದಾನೆ ನೋಡು. ಚಾರ್ಲ್ಸ್ ಇರುವಂತಹ ಶರೀರದಲ್ಲಿಯೇ ಈಗ ನೀನು ಕೂಡ ಇರುವೆ. ಚಾರ್ಲ್ಸ್ ಇರ್ತಕ್ಕಂತಹ ಶರೀರದಲ್ಲಿಯೇ ನೀನು ಕೂಡ ಇರುವೆ ಅಂತಂದ್ರೆ ಚಾರ್ಲ್ಸ್ ದೇಹವನ್ನ ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಅವನು ಇದ್ದಾನೆ. ಇಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಶೆಲೋ ಅವರು ತಮ್ಮನ ಭೇಟಿಯಾಗುವ ಸಲುವಾಗಿ ತಮ್ಮ ಭೌತಿಕ ಶರೀರವನ್ನ ಭೂಮಿಯ ಮೇಲೆ ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಯಾತ್ರೆಯನ್ನ ಕೈಕೊಂಡು ಅವನು ಈ ಸೂಕ್ಷ್ಮ ಲೋಕಕ್ಕೆ ಬಂದಿದ್ದಾರೆ. ಹೀಗಾಗಿ ಇಬ್ಬರು ಸೂಕ್ಷ್ಮ ಶರೀರದಲ್ಲಿ ಇರುವುದರಿಂದ ಅಣ್ಣ ತಮ್ಮಂದಿರು ಇಬ್ರು ಒಬ್ರಿಗೊಬ್ರು ಅಸಲಿಯಾಗಿ ಕಾಣ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ಚಾರ್ಲ್ಸ್ ಇರುವಂತಹ ಶರೀರದಲ್ಲಿಯೇ ಈಗ ನೀನು ಇರುವೆ. ಆದ್ರಿಂದ ನೀನು ಅವನಿಗೆ ವಾಸ್ತವಿಕವಾಗಿರುವಷ್ಟೇ ಅವನು ನಿನಗೆ ವಾಸ್ತವಿಕವಾಗಿದ್ದಾನೆ. ನೀನು ಅವನಿಗೆ ಎಷ್ಟು ವಾಸ್ತವಿಕವೋ ಅವನು ಕೂಡ ನಿನಗೆ ಅಷ್ಟೇ ವಾಸ್ತವಿಕವಾಗಿ ಇದ್ದಾನೆ. ನೀನು ಚಾರ್ಲ್ಸ್ ಇರೋದು ಎಷ್ಟು ನಿಜ ಅನ್ನೋದನ್ನ ಪೀಟರ್ ರೆಶೆಲೋ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಪೀಟರ್ ರೆಶೆಲೋ ಇರ್ತಕ್ಕಂಥದ್ದು ಎಷ್ಟು ನಿಜ ಅನ್ನೋದು ಚಾರ್ಲ್ಸ್ಗೆ ಅಲ್ಲಿ ಗೊತ್ತಾಗ್ತಾ ಇತ್ತು. ಚಾರ್ಲ್ಸ್ ನನ್ನ ನೋಡಿ ನನಗೆಷ್ಟು ಸಂತೋಷವಾಯಿತೆಂದರೆ 1-2 ನಿಮಿಷಗಳವರೆಗೆ ನಾನು ಅವನ ಕೈಯನ್ನು ಕುಲ್ಕುತ್ತಲೇ ಇದ್ದೆ.
ಅವನ ನೋಡಿದಾಗ ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಹಾಗೆ 1-2 ನಿಮಿಷಗಳವರೆಗೆ ಅವನ ಕೈಗಳನ್ನ ಹಾಗೆ ಕುಲುಕ್ತಾ ಇದ್ರಂತೆ. ಆಮೇಲೆ ಅವನ ಹೆಗಲ ಮೇಲೆ ಕೈ ಹಾಕಿ, ಹೌದು, ಪೂರ್ಣ ವಾಸ್ತವಿಕ ರೂಪದಲ್ಲಿ ಅಸಲಿ ಇದ್ದಾನೆ ಎಂದು ಸಮಾಧಾನ ಪಟ್ಟುಕೊಂಡೆ. ಅವನ ಕೈ ಕುಲುಕೋದಾದ ನಂತರ ಅವನ ಹೆಗಲ ಮೇಲೆ ಕೈ ಆಡಿಸ್ತಾನೆ, ಬೆನ್ನಿನ ಮೇಲೆ ಕೈ ಆಡಿಸ್ತಾನೆ. ಕೈ ಆಡಿಸಿ, ಹೌದು, ಇವನು ಅಸಲಿ ನಮ್ಮ ಚಾರ್ಲ್ಸ್ನೇ ಇದ್ದಾನೆ, ಪೂರ್ಣ ವಾಸ್ತವಿಕ ರೂಪದಲ್ಲಿ ಅಸಲಿ ಇದ್ದಾನೆ ಅಂತಕ್ಕಂಥ ಒಂದು ಸಮಾಧಾನವನ್ನು ಅವರು ಪಟ್ಕೊಳ್ತಾರೆ. ಸೂಕ್ಷ್ಮ ಶರೀರವು ಭೌತಿಕ ಶರೀರದಂತೆ ಇದ್ದರೂ ಅದರಲ್ಲಿ ಎಲುಬು ಮಾಂಸಗಳಿಲ್ಲದೆ ಇರುವುದನ್ನು ತಿಳಿದುಕೊಳ್ಳಲು ನನಗೆ ಕಷ್ಟವಾಯಿತು. ಸೂಕ್ಷ್ಮ ಶರೀರವು ಭೌತಿಕ ಶರೀರದ ಹಾಗೆ ಇದ್ದು ಭೌತಿಕ ಶರೀರದ ಒಂದು ಛಾಯಾ ರೂಪ ಅದು ಇರ್ತದ ಅಂತಕ್ಕಂಥದ್ದು ಗೊತ್ತಿದ್ರೂ ಕೂಡ ಆ ಸೂಕ್ಷ್ಮ ಶರೀರದಲ್ಲಿ ಎಲುಬು ಮಾಂಸಗಳು ಇಲ್ಲದೆ ಇರ್ತಕ್ಕಂಥದ್ದನ್ನ ತಿಳಿದುಕೊಳ್ಳಿಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತದ. ಅಂತೂ ನನ್ನ ಎದುರು ಜೀವಂತ ಚಾರ್ಲ್ಸ್ ನಿಂತಿದ್ದನು. ಅವರ ಎದುರು ಚಾರ್ಲ್ಸ್ ಜೀವಂತವಾಗಿ ನಿಂತಿದ್ದಾನೆ ಅಂತ ಹೇಳಿ ಗೊತ್ತಾಗ್ತದ. ಮತ್ತು ನನಗೆ ಇಷ್ಟೇ ಸಾಕಾಗಿತ್ತು, ತಮ್ಮನನ್ನ ಜೀವಂತವಾಗಿ ನೋಡಬೇಕಾಗಿತ್ತು, ನನಗೂ ಅಷ್ಟೇ ಸಾಕಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪ್ರೀತಿ ಪಾತ್ರರನ್ನು ಬಹಳ ದಿನಗಳ ನಂತರ ಭೇಟಿಯಾದಾಗ ಸಾಮಾನ್ಯವಾಗಿ ಕೇಳುವಂತೆ ನಾನು ಅವನಿಗೆ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಸಾಮಾನ್ಯವಾಗಿ ತಮ್ಮ ಪ್ರೀತಿ ಪಾತ್ರರು ಬಹಳ ದಿವಸದ ನಂತರ ಭೇಟಿಯಾದಾಗ ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳುವ ಹಾಗೆ ಇಲ್ಲಿ ತಮ್ಮ ಚಾರ್ಲ್ಸ್ ನನ್ನ ಭೇಟಿಯಾದಾಗ ಪೀಟರ್ ರೆಶ್ಲೋ ಅವರು ಒಂದರ ಮೇಲೆ ಒಂದು ಹಲವು ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳನ್ನ ಕೇಳಿದೆ ಅಂತ ಹೇಳಿ ಹೇಳ್ತಾರೆ. ಅವನು ಹೇಗಿದ್ದಾನೆ, ಏನು ಮಾಡುತ್ತಿದ್ದಾನೆ, ಖುಷಿಯಾಗಿದ್ದಾನೆಯೇ ಎಂದು ಮುಂತಾಗಿ ನಾನು ತಿಳಿದುಕೊಳ್ಳಲು ಬಯಸಿದ್ದೆ. ಅವನಿಗೆ ಮಾತನಾಡಲು ಅವಕಾಶ ಸಿಗುತ್ತಿದ್ದಂತೆಯೇ ಅವನು ಹೇಳ್ತಾನೆ, ಗಾಬರಿಯಾಗಬೇಡ, ನಾನು ಚೆನ್ನಾಗಿದ್ದೇನೆ ಮತ್ತು ಬಹಳ ಸಂತೋಷವಾಗಿದ್ದೇನೆ, ಸ್ವತಃ ನೀನೇ ನೋಡು ಅಂತ ಹೇಳಿ ಹೇಳ್ತಾನೆ. ನೀನು ಹೇಗಿದ್ದೀಯಾ, ಏನ್ ಮಾಡ್ತಾ ಇದ್ದೀಯಾ, ಏನು ಖುಷಿಯಾಗಿದ್ದೀಯೋ ಇಲ್ಲೋ ಅಂತಕ್ಕಂಥ ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ತಮ್ಮ ಹೇಳ್ತಾನೆ, ನೀನೇನು ಗಾಬರಿ ಆಗ್ಬೇಡ, ನಾನು ತುಂಬಾ ಚೆನ್ನಾಗಿದ್ದೇನೆ ಮತ್ತು ನಾನು ಬಹಳಷ್ಟು ಸಂತೋಷವಾಗಿದ್ದೇನೆ, ಇದನ್ನ ನೀನೇ ನೋಡ್ತಾ ಇದ್ದೀಯಾ, ನೋಡು ಅಂತ ಹೇಳಿ ಹೇಳ್ತಾನೆ. ಈಗಲೂ ಅವನು ಏರ್ ಫೋರ್ಸ್ ಯೂನಿಫಾರ್ಮ್ ಧರಿಸಿದ್ದನು. ಈಗಲೂ ಚಾರ್ಲ್ಸ್ ಏರ್ ಫೋರ್ಸ್ ನ ಯೂನಿಫಾರ್ಮ್ ನಲ್ಲಿ ಇರ್ತಾನೆ. ನಾನಿದನ್ನು ಹಾಸ್ಯ ಪ್ರಜ್ಞೆಯಿಂದ ಕೇಳಿದಾಗ, ಅರೆ ಇದನ್ನು ತೊಟ್ಟಿರುವೆನೆ, ನಾನೇ ನನ್ನ ತೊಟ್ಟುಕೊಂಡಿರುವೆನೆಂಬುದರ ಕುರಿತು ಗಮನವನ್ನೇ ಹರಿಸಿಲ್ಲ. ಆಗ ನೀನು ಯೂನಿಫಾರ್ಮ್ ಅನ್ನ ತೊಟ್ಕೊಂಡಿದೀಯಲ್ಲ ಅಂತ ಹೇಳಿ ಕೇಳಿದಾಗ ಚಾರ್ಲ್ಸ್ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ಅರೆ ನಾನು ಯೂನಿಫಾರ್ಮ್ ಅನ್ನ ಹಾಕೊಂಡಿದ್ದೀನ, ನಾನು ಇದನ್ನ ಗಮನಿಸಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನಾನು ಅವನನ್ನು ಕೊನೆಯ ಸಲ ಯೂನಿಫಾರ್ಮ್ ನಲ್ಲಿ ನೋಡಿರುವುದೇ ಚಾರ್ಲ್ಸ್ ನನ್ನು ಈಗ ನಾನು ಯೂನಿಫಾರ್ಮ್ ನಲ್ಲಿ ನೋಡುತ್ತಿರುವುದಕ್ಕೆ ಕಾರಣ ಎಂದು ನನ್ನ ಭಾರತೀಯ ಮಿತ್ರನು ಹೇಳಿದನು. ಚಾರ್ಲ್ಸ್ ನನ್ನ ಯೂನಿಫಾರ್ಮ್ ನಲ್ಲಿ ಕೊನೆಯ ಬಾರಿಗೆ ನೋಡಿರುವುದೇ ಈಗ ಅವನು ಅದೇ ರೂಪದಲ್ಲಿ ಇವನಿಗೆ ಪ್ರತ್ಯಕ್ಷವಾಗಿರೋದಕ್ಕೆ ಕಾರಣ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಯಾಕಂದ್ರೆ ಅವನ ಕಲ್ಪನೆಯಲ್ಲಿ, ಅವನ ಭಾವನೆಯಲ್ಲಿ, ಅವನ ಭಾವನಾ ಲೋಕದಲ್ಲಿ ಅವನ ಚಿತ್ರ ಅವನು ಯೂನಿಫಾರ್ಮ್ ನಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಇರುತ್ತೆ. ಈಗ ಅದೇ ರೂಪದಲ್ಲಿ ಅವನ ಭೇಟಿ ಆಗತ್ತೆ. ಇನ್ನು ನಾನು ನನ್ನ ಮನಸ್ಸಿನಲ್ಲಿ ಚಾರ್ಲ್ಸ್ ಕುರಿತು ಯಾವ ವಿಚಾರ ರೂಪವನ್ನು ಧಾರಣ ಮಾಡಿದ್ದೇನೋ ಅದರ ಅನುರೂಪವಾಗಿ ಆ ಪ್ಲಾಸ್ಟಿಕ್ ಸೂಕ್ಷ್ಮ ತತ್ವ ಅದೇ ರೂಪವನ್ನು ಧಾರಣ ಮಾಡಿತ್ತು. ಇಲ್ಲಿ ಚಾರ್ಲ್ಸ್ ಅವರು ಪೀಟರ್ ರೆಶ್ಲೋ ಅವರು ಚಾರ್ಲ್ಸ್ ಹೇಗೆ ಇರ್ತಾನೆ ಅನ್ನೋದನ್ನ ಅವರು ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡಿದ್ರು. ಅದೇ ರೀತಿಯ ಒಂದು ರೂಪವೇ ಇಲ್ಲಿ ಈ ಪ್ಲಾಸ್ಟಿಕ್ ಸೂಕ್ಷ್ಮ ತತ್ವವು ಅದೇ ರೂಪವನ್ನ ಧಾರಣ ಮಾಡಿ ಚಾರ್ಲ್ಸ್ ನನ್ನ ಅವನ ಉಡುಪಿನಲ್ಲಿ ನೋಡ್ಲಿಕ್ಕೆ ಪ್ರಸ್ತುತಪಡಿಸಿರೋದಿಲ್ಲಿ ಕಂಡು ಬರ್ತದ. ಚಾರ್ಲ್ಸ್ ನನ್ನು ಅವನ ಉಡುಪಿನಲ್ಲಿ ನೋಡುವುದು ಸಾಧ್ಯವಿರಲಿಲ್ಲವೆಂದು ಭಾರತೀಯ ಮಿತ್ರನು ಹೇಳಿದನು. ಈ ಕುರಿತು ಅವನು ನನಗೆ ಹೇಳಿದ್ದರೆ ನಾನು ಅದೇ ರೂಪದಲ್ಲಿ ನೋಡುವ ಕಲ್ಪನೆ ಮಾಡುತ್ತಿದ್ದೆ. ನಂತರ ಆ ಭಾರತೀಯ ಗುರು ಮಿತ್ರ ಇವರಿಗೆ ಹೇಳ್ತಾರೆ, ಚಾರ್ಲ್ಸ್ ನನ್ನ ಅವನ ಉಡುಪಿನಲ್ಲಿ ನೋಡ್ಲಿಕ್ಕೆ ನಿನಗೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂತಂದ್ರೆ ಈ ಕುರಿತು ನನಗೆ ಮೊದಲೇ ಹೇಳಿದ್ರು ಅಂತಂದ್ರೆ ಅದೇ ರೂಪದ ಕಲ್ಪನೆಯನ್ನ ನಾನು ಮಾಡ್ಕೊಳ್ತಾ ಇದ್ದೆ ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಆ ಸಮಯದಲ್ಲಿ ನನ್ನ ಭಾರತೀಯ ಮಿತ್ರನು ಈಗ ಏನು ಮಾಡುವುದು ಅಂತ ಕೇಳ್ತಾರೆ. ಇಬ್ಬರ ಭೇಟಿ ಅಂತೂ ಆಯ್ತು, ಅಣ್ಣ ತಮ್ಮಂದಿರ ಭೇಟಿ ಆಯ್ತು. ಆಗ ಆ ಭಾರತೀಯ ಮಿತ್ರ ಅಥವಾ ಭಾರತೀಯ ಗುರು ಅಂತ ಏನ್ ಕರಿತಾ ಇದ್ರಲ್ಲ ಅವರು ಈಗ ಏನ್ ಮಾಡೋದು ಅಂತ ಹೇಳಿ ಕೇಳ್ತಾರೆ. ಆಗ ಚಾರ್ಲ್ಸ್ ಏನ್ ಹೇಳ್ತಾನೆ ಅಂತಂದ್ರೆ, ಮೊದಲು ಡಿನ್ನರ್ ನಿಂದ ಆರಂಭಿಸೋಣ ಅಂತ ಹೇಳ್ತಾನೆ. ಮೊದಲು ನಾವೆಲ್ಲರೂ ಕೂಡಿ ಡಿನ್ನರ್ ಅನ್ನ ಮಾಡೋಣ, ನಮ್ಮ ಯಾತ್ರೆಯನ್ನ ಡಿನ್ನರ್ ನಿಂದ ಆರಂಭಿಸೋಣ ಅಂತ ಹೇಳಿ ಚಾರ್ಲ್ಸ್ ಹೇಳ್ತಾನೆ. ಟ್ರೊಕೆಡ್ರೋ ಗ್ರಿಲ್ಗೆ ಹೋಗೋಣವೇ ಎಂದು ನನ್ನನ್ನು ಕೇಳಿದನು. ಟ್ರೊಕೆಡ್ರೋ ಗಿಲ್
ಗ್ರಿಲ್ ಅಂತಕ್ಕಂಥ ಒಂದು ಪ್ರದೇಶ. ಇಂಗ್ಲೆಂಡಿನಲ್ಲಿ ಜೊತೆಯಾಗಿ ಇರುತ್ತಿದ್ದಾಗ ನಮಗೆ ಇದು ಬಹಳ ಇಷ್ಟವಾಗಿರ್ತಕ್ಕಂಥ ಸ್ಥಳವಾಗಿತ್ತು. ಇಂಗ್ಲೆಂಡ್ನಲ್ಲಿ ಅಣ್ಣ ತಮ್ಮಂದಿರಿಬ್ರು ಜೊತೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಈ ಪ್ರದೇಶಕ್ಕೆ ಟ್ರೊಕೆಡ್ರೋ ಗ್ರಿಲ್ ಅಂತಕ್ಕಂಥ ಒಂದು ಸ್ಥಳಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇದ್ರು. ಇದು ಅವರಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿತ್ತು. ತಕ್ಷಣವೇ ನಾನು ಒಪ್ಪಿಗೆ ಸೂಚಿಸ್ತಾನೆ. ಚಾರ್ಲ್ಸ್ ಈ ಟ್ರೊಕೆಡ್ರೋ ಗ್ರಿಲ್ಗೆ ಹೋಗೋಣವೆ ಅಂತ ಕೇಳಿದಾಗ ಈ ಪೀಟರ್ ರಶೆಲ್ ಅವರು ಅವನಿಗೆ ತಕ್ಷಣವೇ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಆದರೂ ಇದು ಹೇಗೆ ಸಾಧ್ಯ ಅಂತಕ್ಕಂಥ ಆಲೋಚನೆ ಒಂದು ಕ್ಷಣ ಬರ್ತದ. ಆಮೇಲೆ ಚಾರ್ಲ್ಸ್ ಇದ್ದಾನೆ, ಇನ್ನೇನು ಕಷ್ಟ ಎಂದು ಅನಿಸ್ತದ. ಚಾರ್ಲ್ಸ್ ಜೊತೆಗಿದ್ದಾನೆ, ಅವ್ನು ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಭರವಸೆ ಅವ್ರಿಗೆ ಇರ್ತದ. ನಡೆ ಮತ್ತೆ ಹೊರಡೋಣ ಅಂತ ಹೇಳಿ ಹೇಳುತ್ತಾ ಚಾರ್ಲ್ಸ್ ಕೋಣೆಯಿಂದ ಹೊರಗೆ ಹೊರಟನು. ಇನ್ನು ತಡ ಮಾಡೋದು ಬೇಡ, ಹೋಗೋಣ ಅಂತ ಹೇಳಿ ಕೋಣೆಯಿಂದ ಹೊರಗಡೆ ಬರ್ತಾರೆ. ನಾನು ಬಾಗಿಲನ್ನು ತೆರೆಯಲು ಹೊರಟಾಗ ಚಾರ್ಲ್ಸ್ ತಕ್ಷಣವೇ ತಡೆದನು. ಪೀಟರ್ ರಶೆಲ್ ಅವರು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಬಾಗಿಲನ್ನು ತೆರೀಲಿಕ್ಕೆ ಪ್ರಯತ್ನ ಮಾಡಿದಾಗ ಚಾರ್ಲ್ಸ್ ಅವನನ್ನ ತಡೀತಾನ. ಈಗ ನನಗೆ ಬಾಗಿಲು ತೆರೆಯುವ ಅವಶ್ಯಕತೆ ಇಲ್ಲ, ಮುಚ್ಚಿದ ಬಾಗಿಲಿನಿಂದಲೇ ಹೋಗಲು ನಾನು ಅಭ್ಯಸ್ತನಾಗಬೇಕೆಂದು ಹೇಳಿದನು. ಈಗ ಬಾಗಿಲನ್ನ ತೆರೆಯುವ ಅವಶ್ಯಕತೆ ಇಲ್ಲ, ಮುಚ್ಚಿದ ಬಾಗಿಲಿನಿಂದನೇ ನೀನು ಹೋಗುವ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾನೆ. ಬಹಳ ಆಶ್ಚರ್ಯವೆನಿಸ್ತಾದ್ರು. ಹಾಗೆ ಮಾಡಿ ನೋಡಿದೆ. ಅವನಿಗೆ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತದ. ಆದ್ರೂ ಕೂಡ ಅವನು ಹೇಳ್ತಾ ಇದ್ದಾನಲ್ಲ ಹೋಗ್ಲಿಕ್ಕೆ ಸಾಧ್ಯನೇ ಅಂತ ಹೇಳಿ ಪ್ರಯತ್ನ ಮಾಡಿ ನೋಡಿದಾಗ ಆ ಬಾಗಿಲು ಯಾವ ಅಡೆತಡೆಯನ್ನ ಇವನಿಗೆ ಹಾಕೋದಿಲ್ಲ, ನೇರವಾಗಿ ಹೊರಗಡೆ ಬಂದ್ಬಿಡ್ತಾರೆ. ಅವನ ಮಾತು ನಿಜವಾಗಿತ್ತು. ಬಾಗಿಲು ನನಗೆ ಹೊರಗೆ ಹೋಗಲು ಯಾವುದೇ ರೀತಿಯಲ್ಲಿ ಅಡ್ಡಿ ಆಗ್ಲಿಲ್ಲ ಅಂತ ಹೇಳ್ತಾರೆ. ನನ್ನ ಮಲಗುವ ಕೋಣೆ ಮೇಲಂತಸ್ತಿನಲ್ಲಿದೆ. ಹೊರಗೆ ಬಂದು ನಾನು ಮೆಟ್ಟಿಲುಗಳನ್ನು ಇಳಿಯತೊಡಗಿದೆ. ಅವರು ಮಲ್ಕೊಳ್ತಕ್ಕಂಥ ಕೋಣೆ ಮೇಲಂತಸ್ತಿನಲ್ಲಿತ್ತು. ಹೊರಗೆ ಬಂದು ಮೆಟ್ಟಿಲುಗಳನ್ನ ಇಳಿಲಿಕ್ಕೆ ಶುರು ಮಾಡ್ತಾರೆ. ಆಗ ನಾನು ಚಾರ್ಲ್ಸ್ಲನ್ನ ನೋಡ್ತಾನೆ. ಅವನು ಹೇಗೆ ಇಳಿತಾ ಇದ್ದಾನೆ ಅಂತ ಹೇಳಿ ನೋಡ್ತಾನೆ. ಅವನು ನನಗಿಂತ ಮುಂದೆ ಇದ್ದನಾದ್ರೂ ಮೆಟ್ಟಲುಗಳನ್ನು ಉಪಯೋಗಿಸುತ್ತಿರಲಿಲ್ಲ. ಅವನು ಮೆಟ್ಟಲುಗಳಿಗಿಂತ ಅಂದಾಜು 1-2 ಅಡಿ ಎತ್ತರದಿಂದ ಗಾಳಿಯಲ್ಲಿ ತೇಲುತ್ತಾ ಮೆಟ್ಟಲುಗಳನ್ನು ಇಳಿದನು. ಇಲ್ಲಿ ಚಾರ್ಲ್ಸ್ ಮೆಟ್ಟಲುಗಳನ್ನ ಒಂದೊಂದೇ ಮೆಟ್ಟಲುಗಳನ್ನ ಇಳಿತಾ ಹೋಗ್ತಾ ಇದ್ದ. ಚಾರ್ಲ್ಸ್ ಹೇಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಗಮನಿಸಿ ನೋಡಿದಾಗ ಅವನು ಮೆಟ್ಟಲುಗಳನ್ನ ಇಳಿತಾ ಇದ್ದ. ಆದ್ರೆ ನಿಜವಾಗಿ ಗಾಳಿಯಲ್ಲಿ ತೇಲ್ತಾ ಆ ಭೂಮಿಯಿಂದ ಸ್ವಲ್ಪ ಮೇಲಕ್ಕೆ 1-2 ಅಡಿಯಷ್ಟು ಮೇಲಕ್ಕೆ ಭೂಮಿಯಿಂದ ತೇಲ್ತಾ ಮೆಟ್ಟಲುಗಳನ್ನ ಇಳಿದವನು ಹೋಗ್ತಾ ಇದ್ದ. ನಾನು ಹಾಗೆ ಮಾಡಬಹುದಾಗಿತ್ತು ಎಂದು ತಿಳಿದುಕೊಂಡೆ. ಗಾಳಿಯಲ್ಲಿ ತೇಲುವುದರಿಂದ ಬಹಳ ವಿಚಿತ್ರ ಸಂವೇದನೆ ಉಂಟಾಯಿತು. ನಾನು ಹಾಗೆ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಅವರಿಗೆ ಅನಿಸುತ್ತೆ. ಆದ್ರೆ ಗಾಳಿಯಲ್ಲಿ ತೇಲುವುದರಿಂದ ಒಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂವೇದನೆ ಅವರಿಗೆ ಉಂಟಾಗ್ತಾ ಇರ್ತದೆ. ಭೌತಿಕ ಶರೀರದಲ್ಲಿ ಗುರುತ್ವಾಕರ್ಷಣ ಶಕ್ತಿಯ ಅನುಭವದ ಅಭ್ಯಾಸವಾಗಿದೆ. ಅದು ನಮಗೆ ಲಾಭದಾಯಕವಾಗಿದೆ. ಈಗ ಗುರುತ್ವಾಕರ್ಷಣೆಯ ಶಕ್ತಿಯ ಅಭಾವವಿದೆ. ಬೇಗನೆ ನನಗೆ ಅದರ ಅಭ್ಯಾಸವೂ ಆಯಿತು. ಇಲ್ಲಿ ಗುರುತ್ವಾಕರ್ಷಣೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಗಾಳಿಯಲ್ಲಿ ತೇಲ್ತಾ ಎಷ್ಟು ಮೇಲೆ ಬೇಕೋ ಅಷ್ಟು ಮೇಲಕ್ಕೆ ಹಾರ್ಲಿಕ್ಕೆ ಇಲ್ಲಿ ಅವಕಾಶ ಇತ್ತು. ಹೀಗೆ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿಯ ಒಂದು ಅಭಾವ ಇತ್ತು ಅಂತ ಹೇಳಿ ಅವನಿಗೂ ಕೂಡ ಗೊತ್ತಾಗ್ತದ. ಆ ಒಂದು ಪ್ರಯಾಣ ಅವರಿಗೂ ಕೂಡ ಅಭ್ಯಾಸ ಆಗ್ತದ. ನಾವು ಬಹಳ ವೇಗವಾಗಿ ಹೊರಟಿವಿ. ಅವರು ತುಂಬಾ ವೇಗವಾಗಿ ಹೊರಡ್ತಾರೆ. ಒಂದೆಡೆ ಚಾರ್ಲ್ಸ್ ನನ್ನ ಸಮೀಪವಿದ್ದ, ಇನ್ನೊಂದೆಡೆ ಭಾರತೀಯ ಮಿತ್ರನಿದ್ದ. ಒಂದು ಕಡೆಗೆ ಚಾರ್ಲ್ಸ್ ಇರ್ತಾನೆ, ಇನ್ನೊಂದು ಕಡೆಗೆ ಭಾರತೀಯ ಮಿತ್ರ ಇರ್ತಾನೆ. ಇಂಗ್ಲೆಂಡ್ಗೆ ಹೋಗುವ ರಸ್ತೆಯನ್ನು ಹೇಗೆ ತಿಳಿದುಕೊಳ್ಳುವುದು ಎಂದು ನಾನು ಚಾರ್ಲ್ಸ್ಗೆ ಕೇಳಿದೆನು. ಅದಕ್ಕೆ ಅವನು ನಿನಗೂ ಕೂಡ ಬೇಗನೆ ತಿಳಿಯುವುದು ಅಂತ ಹೇಳ್ತಾನೆ. ಏನು ಅವರೆಲ್ಲ ಹಾರ್ತಾ ಹೋಗ್ತಾ ಇದ್ದಾರೆ, ಮೇಲಕ್ಕೆ ತೇಲ್ತಾ ಹೋಗ್ತಾ ಇದ್ದಾರೆ. ಇಂಗ್ಲೆಂಡಿಗೆ ಹೋಗುವ ದಾರಿಯನ್ನ ಹೇಗೆ ಕಂಡ್ಕೊಳ್ಳೋದು ಅಂತ ಹೇಳಿ ಚಾರ್ಲ್ಸ್ಗೆ ಕೇಳಿದಾಗ ನಿನಗೂ ಬಹಳ ಬೇಗನೆ ಅದು ತಿಳಿತದ ಅಂತ ಹೇಳಿ ಹೇಳ್ತಾನೆ. ಸಮುದ್ರದಿಂದ ಸುಮಾರು 10 ಗಜ ಎತ್ತರದಿಂದ ಬಂದರಿನ ಮೇಲಿಂದ ಹಾಯ್ದು ಹೋದೆವು. ಸಮುದ್ರದ ಮೇಲಿನಿಂದ ಸುಮಾರು 10 ಗಜ ಎತ್ತರದಿಂದ ಬಂದರಿನ ಮೇಲೆ ಹಾಯ್ದು ಹೋಗ್ತಾರೆ. ನಾನು ಸುತ್ತಲೂ ನೋಡಿದೆ. ಕೊಲಂಬೋದ ವಿದ್ಯುತ್ ಬಲ್ಬ್ಗಳ ಬೆಳಕು ವೇಗವಾಗಿ ಹಿಂದೆ ಸರಿಯುತ್ತಿತ್ತು. ಆಮೇಲೆ ಬಹುಶಃ ನಾವೆಲ್ಲಿಯೂ ಹೊರಟಿಲ್ಲ, ನಿಂತೇ ಇದ್ದೇವೆ ಅಂತ ಅನಿಸ್ತು. ಪ್ರಾರಂಭದಲ್ಲಿ ಮಾತ್ರ ಅವರು ಮೇಲಕ್ಕೆ ಹೋದ ಅನುಭವ ಆಯ್ತು. ನಂತರ ಅವ್ರಿಗೆ ನಿಂತೇ ಇದ್ದೇವೆ ಅಂತಕ್ಕಂಥ ಅನುಭವ ಆಯ್ತು. ನಾವು ನಿಜವಾಗಿಯೂ ಹೊರಟಿದ್ದು ಎಲ್ಲಿಂದ ಎಂಬುದನ್ನು ಗುರುತಿಸುವುದು ಕೂಡ ಕಷ್ಟ ಆಯ್ತು. ಎಲ್ಲಿಂದ ಹೊರಟಿದ್ದೇವೆ, ಎಲ್ಲಿಗೆ ತಲುಪ್ತಾ ಇದ್ದೇವೆ ಅನ್ನೋದನ್ನು ಕೂಡ ಗುರುತಿಸ್ಲಿಕ್ಕೆ ಕಷ್ಟ ಆಯ್ತು. ಏಕೆಂದ್ರೆ ಒಂದು ಸ್ಥಳವು ಕಾಣಿಸಿಕೊಳ್ಳುತ್ತಿದ್ದ
ಬರುತ್ತಿದ್ದಂತೆಯೇ ನಾವು ಅದನ್ನ ಪಾರು ಮಾಡಿ ಮುಂದೆ ಹೋಗುತ್ತಿದ್ದೆವು. ಅಷ್ಟು ಫಾಸ್ಟ್ ಆಗಿ ಅಷ್ಟು ತೀವ್ರವಾಗಿ ಅವರ ಪ್ರಯಾಣ ನಡೀತಾ ಇರ್ತದೆ. ಯಾಕಂದ್ರೆ ಕ್ಷಣಾರ್ಧಗಳಲ್ಲಿ ಎಷ್ಟೆಷ್ಟೋ ದೂರವನ್ನು ಅವರು ಕ್ರಮಿಸ್ತಾ ಇದ್ರು. ಸುಮಾರು 1.5 ಸೆಕೆಂಡ್ಗಳಲ್ಲಿ ಭೂ ಪ್ರದೇಶವನ್ನ ಪರಿಕ್ರಮಿಸಬಹುದು ಅಂತಕ್ಕಂಥ ಒಂದು ಮಾತನ್ನ ನಾವು ಹಿಂದೆ ನೋಡಿದೀವಿ. ಹೀಗೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ ಯಾವ ಪ್ರದೇಶವನ್ನ ದಾಟಿ ಹೋಗ್ತಾ ಇದ್ದೀವಿ, ಯಾವ ಪ್ರದೇಶವನ್ನ ತಲುಪ್ತಾ ಇದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಈ ಅದ್ಭುತ ಗತಿಯನ್ನು ಅಂದಾಜು ಮಾಡುವುದು ತುಂಬಾ ಕಠಿಣವಾಗಿತ್ತು. ಈ ವೇಗವನ್ನ, ಈ ಗತಿಯನ್ನ ಗಾಳಿಯಲ್ಲಿ ಅವರು ತೇಲ್ಕೊಂಡು ಹೋಗ್ತಕ್ಕಂಥ ಒಂದು ವೇಗ ಏನಿತ್ತಲ್ಲ ಅದನ್ನ ಅಂದಾಜು ಮಾಡುವುದು ತುಂಬಾ ಕಠಿಣವಾಗಿತ್ತು. ಏಕೆಂದ್ರೆ ಭೌತಿಕ ಜಗತ್ತಿನಲ್ಲಿ ವೇಗವಾಗಿ ಚಲಿಸುವಾಗ ಆಗುವಂತೆ ಎದುರಿನಿಂದ ಮುಖಕ್ಕೆ ಜೋರಾಗಿ ಗಾಳಿಯೂ ಬೀಸುತ್ತಿರಲಿಲ್ಲ. ನಮ್ಮ ಭೌತಿಕ ಜಗತ್ತಿನಲ್ಲಿ ಜೋರಾಗಿ ಹೋದ್ವಿ ಅಂತಂದ್ರೆ ಕಾರ್ನಲ್ಲಿ ಅದು ಹೋಗ್ತಾ ಇರ್ತೀವಿ, ಸ್ವಲ್ಪ ಕಿಟಕಿ ತೆಗೆದ್ರೆ ಸಾಕು ಗಾಳಿ ಸಾಕಷ್ಟು ಮುಖಕ್ಕೆ ಬಡಿತಾ ಇರ್ತದ. ಆ ರೀತಿ ಗಾಳಿನೂ ಕೂಡ ಅವ್ರಿಗೆ ಬಡಿತಾ ಇರ್ಲಿಲ್ಲ. ಆಮೇಲೆ ಯಾವುದೇ ಅಡಚಣೆ ಎಂಬುದು ಇರ್ಲೇ ಇಲ್ಲ. ಅವರ ಪ್ರಯಾಣದಲ್ಲಿ ಯಾವುದೇ ಅಡಚಣೆ ಇರ್ಲಿಲ್ಲ. ಇರ್ಲಿಲ್ಲವೆಂಬುದು ಆಮೇಲೆ ತಿಳಿಯುತ್ತದೆ. ಏಕೆಂದ್ರೆ ಸೂಕ್ಷ್ಮ ತತ್ವವು ಎಷ್ಟೊಂದು ಸೂಕ್ಷ್ಮವಾಗಿರುತ್ತದೆ ಎಂದರೆ ಅದರೊಳಗಿಂದ ಹಾಯ್ದು ಪಾರಾಗಿ ಹೋದರೂ ಭೌತಿಕ ಜಗತ್ತಿನ ಸಾಮಾನ್ಯ ಗತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈ ಸೂಕ್ಷ್ಮ ತತ್ವ ಎಷ್ಟು ಸೂಕ್ಷ್ಮ ಆಗಿರ್ತದಂತಂದ್ರೆ ಅದರೊಂದಿಗೆ ಆರ್ ಪಾರಾಗಿ ಹಾಯ್ದು ಹೋದ್ರೂ ಕೂಡ ಭೌತಿಕ ಜಗತ್ತಿನ ಸಾಮಾನ್ಯ ಗತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನ ಮುಂದಿನ ಸಂಗತಿಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್. ಸಮಯ ಆಗ್ತಾ ಇದೆ, ಧ್ಯಾನಕ್ಕೆ ಸಿದ್ಧರಾಗಿ. ತಮಗೆಲ್ಲರಿಗೂ ಇದುವರೆಗೆ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ದಯವಿಟ್ಟು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತಾ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ ಆಗುತ್ತೆ, ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಈ ಉಸಿರಿನ ತಂಪು ಬಿಸಿಯನ್ನ ಅನುಭವಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಧ್ಯಾನವನ್ನ ಕೇಂದ್ರೀಕರಿಸಿ, ಗಮನವನ್ನ ಕೇಂದ್ರೀಕರಿಸಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನವು ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ
ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು, ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ, ಆಲಿಸಿ, ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನ ಗಮನಿಸಿ, ನಿಮ್ಮ ರಕ್ತ ಪರಿಚಲನೆಯನ್ನ ಗಮನಿಸಿ. ಜೀರುಂಡೆಯ ನಾದವನ್ನ ಗಮನಿಸಿ, ಘಂಟಾನಾದವನ್ನ ಗಮನಿಸಿ, ಓಂಕಾರನಾದವನ್ನ ಗಮನಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಗಮನಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಿರಂತರವಾದ ಪಯಣ ಸಾಗುತ್ತಲಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಆನಂದ, ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. Five, four, three, two, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಧ್ಯಾನ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಚೆನ್ನಾಗಿತ್ರಿ ಮೇಡಮ್. ಮತ್ತೆ ವಿಷಯನು ಬಹಳ ರೋಮಾಂಚನಕಾರಿ ಬಂದದ. ಹೌದ್ರಿ ಮೇಡಮ್, ವಿಷಯ ಚಂದ ಅದ್ರಿ, ಬಹಳ ಚಂದ ಅದ ವಿಷಯ. ಭಾರಿ ಇಂಟ್ರೆಸ್ಟ್. ಚೆನ್ನಾಗಿದೆ. ನೀವರೇ ಎಲ್ಲಾ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ ಹೆಂಗನು, ನಿಮ್ಗೆ ಇನ್ನೂ ಅದ್ಭುತ ಅನ್ನಿಸ್ತದ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಧ್ಯಾನ ತುಂಬಾ ಡೀಪ್ ಆಗಿ ತುಂಬಾ ಚೆನ್ನಾಗಿತ್ತು. ಒಂಚೂರು ಡಿಸ್ಟರ್ಬ್ ಆಗಿಲ್ಲ. ಹೌದು, ಈಗೀಗ ನನ್ಗುನು ಯಾರ್ಯಾರೋ ಕಾಣಿಸ್ತಾ ಇರ್ತಾರೆ. ಒಂದ್ಸಲ ರಾಘವೇಂದ್ರ ಸ್ವಾಮಿ ಕಾಣಿಸಿದ್ರು, ಒಂದ್ಸಲ ಇವ್ರು ರಮಣ ಮಹರ್ಷಿಗಳು ಕಾಣಿಸ್ತಾರೆ. ವೆರಿ ಗುಡ್, ವೆರಿ ಗುಡ್. ಆಮೇಲೆ 7 ಚುಕ್ಕೆಗಳು ಕಾಣಿಸ್ತದೆ. ಹಿಂಗ್ ಉದ್ದಕ್ಕೆ 7 ಚುಕ್ಕೆಗಳು ಕಾಣಿಸ್ತದೆ. 7 ಚುಕ್ಕೆಗಳು ನನಗ್ ಗೊತ್ತಾಗ್ಲಿಲ್ಲ ಅದ್ ಏನು ಅಂತ. ಒಂದ್ಸಲ ಶ್ರೀರಂಗನಾಥ ಮಲ್ಕೊಂಡಿದ್ದು, ಆದಿಶೇಷ ರಂಗನಾಥ, ಅದು ಒಂದ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅದು ಪೂರ್ತಿನು ನೋಡೋಷ್ಟ್ರಾಗೆ ಅದು ಮರೆ ಆಗ್ಬಿಡುತ್ತೆ. ಅಂದ್ರೆ ಚೆನ್ನಾಗ್ ಅನಿಸ್ತು. ನೋಡೋಷ್ಟ್ರಾಗೆ 20 ನಿಮಿಷ ಯಾವಾಗ ಆಯ್ತು ಗೊತ್ತಾಗ್ಲಿಲ್ಲ. ಓಕೆ ಓಕೆ ಓಕೆ, ತುಂಬಾ ಚೆನ್ನಾಗಿ. ಸ್ವಾಧ್ಯಾಯ ಕ್ಲಿಯರ್ ಆಗ್ತಾ ಇದ್ದಾರೆ ಮೇಡಮ್? ಕರೆಕ್ಟ್ ಅರ್ಥ ಆಗ್ತಿದೆ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, 3 ದಿನ
ಅಟೆಂಡ್ ಮಾಡಕ್ ಆಗಲ್ಲ 3 ದಿನ ಹೌದು ಆಗತ್ತೆ. ಗುಲ್ಬರ್ಗಾಕ್ ಹೌದು ಬರ್ತಾ ಇದೀನಿ ಹೌದು ಗುಲ್ಬರ್ಗ್ ಗುಲ್ಬರ್ಗಕ್ಕೆ ಬರ್ತಾ ಇದೀನಿ. ಗುಲ್ಬರ್ಗ್ ಹ್ಮ್ ಬರ್ತಾ ಇದ್ದೀರಿ? ಹಾ ಹಾ ಹೌದು ಮೇಡಮ್. ಓಕೆ ಓಕೆ ಆ ಮನೆನ ಬಾಡಿಗೆ ಕೊಡ್ಬೇಕಂತ ಹೌದಾ ಖಾಲಿ ಮಾಡ್ಬೇಕಾಗಿದೆ ಅದು. ಓಕೆ ಓಕೆ ಬರ್ರಿ ಮೇಡಮ್. ಅದ್ ಅಲ್ಲಿ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಟೈಮ್ ಸಿಕ್ಕ್ರೆ ಜಾಯ್ನ್ ಆಗ್ರಿ, ನೋಡೋಣ ರಾತ್ರಿ ಇರ್ತದಲ್ಲ. ಹಾ ಮೇಡಮ್, ಆಯ್ತು ಮೇಡಮ್. ಓಕೆ ಓಕೆ ಮೇಡಮ್, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಗಂಗಾ? ಹಾ ರೇಖಾ, ಹಾ ಹೇಳಿ. ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತಪ್ಪ, ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದ್ಭುತ ಅದೆಲ್ಲ ಹೊಸ ಇದೆಲ್ಲ ಚೆನ್ನಾಗನ್ನಿಸ್ತು. ಅದು ಹೋಗಿ ತಮ್ಮನ್ ಜೊತೆ ಮಾತಾಡೋದು ಎಲ್ಲ ನ್ಯಾಚುರಲ್ ಆಗಿದ್ದು ಅದೆಲ್ಲ ಹೌದು. ಈಗ ಬಹಳ ಎಷ್ಟೋ ಅದ್ಭುತ. ಧ್ಯಾನಿಗಳು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರ. ಹ್ಮ್ ನಮ್ಮ ಕೇತಪ್ಪ ಸರ್ ಅವರು ಸ್ವತಃ ಆತ್ಮದ ಪಯಣದ ಕುರಿತು ಒಂದು ವಿಡಿಯೋ ಒಂದು ಕಡೆ ಮಾತಾಡಿದಾರ. ಅದ್ರೊಳಗೆ ಹೇಳ್ಯಾರ ಅವ್ರು. ಅವ್ರು ಸೂಕ್ಷ್ಮ ಲೋಕದಲ್ಲಿ ಅವರ ತಮ್ಮ ಆಕ್ಸಿಡೆಂಟ್ ಒಳಗ್ ತೀರ್ಕೋತಾನಂತ. ತೀರ್ಕೊಂಡಾಗ ಸೂಕ್ಷ್ಮ ಲೋಕದೊಳಗ್ ಹೋಗಿ ಎಷ್ಟೋ ಸರಿ ಹೋಗುವ ಅವ್ನಿಗೆ ಭೇಟಿಯಾಗಿ ಬಂದ್ರ ಅವನೇ ಸಿಟ್ಟಿಗೆ ಬರ್ತಿದ್ನಂತ, ಹಿಂಗೆಲ್ಲ ಬರಬಾರ್ದು, ಬರೋ ಪ್ಲೇಸ್ ಅಲ್ಲ ಅಂತ ಹೇಳಿ. ಆಮೇಲೆ ಅವ್ರ ತಂದೆ ತಾಯಿ ಅವರಿಗೆಲ್ಲ ಹೋಗಿ ನೋಡಿ ಬಂದಾರ. ಅವ್ರಿಗೆ ಇವರ ಧ್ಯಾನದ ಶಕ್ತಿಯಿಂದ ಅವರ ತಂದೆ ತಾಯಿಗಳಿಗೆ ಒಳ್ಳೆ ಲೋಕದೊಳಗ ಸ್ಥಾನ ಸಿಕ್ತಂತ ಅವ್ರಿಗೆ. ಇವ್ರಿಗೆ ಒಂದ್ ಅಸಮಾಧಾನ, ಅವ್ರ ಸೇವೆ ಮಾಡ್ಲಿಲ್ಲ, ನಾನು ಇನ್ನೂ ಚೆನ್ನಾಗಿ ಅವ್ರ ಸೇವೆ ಮಾಡಬಹುದಾಗಿತ್ತು ಅನ್ನೋ ಅಸಮಾಧಾನ ಇತ್ತಂತ. ಈಗಂತೂ ಅವ್ರಿಗೆಲ್ಲ ಅಲ್ಲಿ ಹೋಗಿ ಭೇಟಿಯಾಗಿರೋದ್ರಿಂದ ಅವ್ರಿಗೆ ಉನ್ನತ ಮಟ್ಟದ ಲೋಕಗಳು ಸಿಕ್ಕುವು ಅಂತ ಹೇಳಿ ಶೇರ್ ಮಾಡ್ಕೊತಾರ. ಆಮೇಲೆ ಅವ್ರಿಗೆಲ್ಲ ಅವ್ರ ತಮ್ಮ ದೇಹ ಬಿಡುವಾಗ, ಆಕ್ಸಿಡೆಂಟ್ ನಲ್ಲಿ ದೇಹ ಬಿಡುವಾಗ ಸಾಕಷ್ಟು ಹೆಲ್ಪ್ ಮಾಡ್ತಾರಂತ ಅವನಿಗೆ, ಸುಲಭವಾಗಿ ದೇಹ ಬಿಟ್ಟು ಮೇಲ್ ಹೋಗ್ಲಿಕ್ಕೆ. ಅಂದ್ರೆ ಇವೆಲ್ಲ ಶಕ್ತಿಗಳು ಈ ಧ್ಯಾನದಿಂದ ಸಿಗ್ತಾವ ನೋಡಿ. ಇದು ಏನು ಈ ಪುಸ್ತಕದೊಳಗೆ ಏನ್ ಈಗ ಇವ್ರಿಗೆ ಪೀಟರ್ ರೆಶೆಲೋ ಅವ್ರ ಏನೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರಲ್ಲ, ಅಂಥದನ್ನ ಎಷ್ಟೋ ಧ್ಯಾನಿಗಳು ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರ. ಅದೇ ಈ ಒಂದು ಗ್ರೂಪಿನ ಅದ್ಭುತ ಅಂದ್ರೆ ಅದೇ ನೋಡ್ರಿ. ವಿಸ್ಮಯಕಾರಿ ಎಲ್ಲರೂ ಸಂಗತಿ ಮಾಡ್ಬೋದು ಮೇಡಮ್, ನೀವೂನು ಮಾಡ್ಬೋದು. ಅದೇ ಆ ಹಂತಕ್ ತಲುಪ್ಬೇಕಲ್ರಿ ಮೇಡಮ್. ತಲುಪ್ಬೇಕಲ್ಲ. ನಮ್ಗೆ ಇನ್ನು ಇದು ನಿಜಾನಾ ಅಂತ ಅನ್ಸುತ್ತೆ ಮೇಡಮ್. ಅದೇ ನಂಬಕ್ಕಾಗ್ತಿಲ್ಲ. ಅದೇ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಿಜ. ಆಗ್ತದ್ರಿ. ಧ್ಯಾನ ಫುಲ್ ಡೀಪ್ ಹೋಗಿತ್ ನಂದು. ಜಯಶ್ರೀ ಫೋನ್ ಮಾಡಿದ್ರು, ಕಟ್ ಮಾಡಿದೆ, ಬಟ್ ಡಿಸ್ಟರ್ಬ್ ಆಗ್ಬಿಡ್ತು ನನಗೆ. ಮತ್ತೆ ಎಷ್ಟೊತ್ತನ ಡೀಪ್ ಹೋಗ್ಲಿಕ್ ಆಗ್ಲಿಲ್ಲ. ಅದೇ ಡೀಪ್ ಇತ್ತು, ಡೀಪ್ ಇತ್ತು. ನನಗೂ ಎಷ್ಟೋ ಜನ ಟೈಮ್ ಎಕ್ಸಾಮ್ ಆಯ್ತು ಪಟ್ನೆ ಕಟ್ತದ್ರಿ ನಾನು. ಅಂದ್ರೆ ಸ್ವಲ್ಪ ಹೊತ್ತಿಗೆನೆ ಸಿಕ್ಕಾಪಟ್ಟೆ ಡೀಪ್ ಹೋಗ್ಯದಾಕೆ, ಜಲ್ದಿನೇ ಮಾಡ್ಯಾಳ್ಕರೆ ನನ್ಗೆ 5 ನಿಮಿಷನಾಗೆ ಡೀಪ್ ಹೋಗ್ಬಿಟ್ಟಿದೀನಿ ಪೂರಾನ. ಬಾಳ ಚೆನ್ನಾಗಿತ್ತು, ಎನರ್ಜಿನೂ ಬಾಳ ಚಲೋ ಇತ್ತು, ಡೀಪ್ ಹೋಗಿತ್ತು. ಡೀಪ್ ಇದ್ರೊಳಗೆ ಎಲ್ಲಿ ಏನೇನೋ ಅನುಭವ ಆಗ್ಲಕತ್ತಿದ್ದು, ಜಾಮ್ ಫೋನ್ ಮಾಡ್ಕೊಂಡು ಕೆಡ್ಸ್ಬಿಟ್ರೆ ಎಲ್ಲ. ಯಾಕೋ ಆಕಿ ಇಷ್ಟೊತ್ತನೆ ಮಾಡಲ್ಲ, ಯಾಕೆ ಮಾಡ್ಯಾಳ ರಾತ್ರಿ ಫೋನ್ ಮಾಡ್ಯಾಳ. ಜಯಶ್ರೀ ಅಕ್ಕ. ಓಕೆ ಅಕ್ಕ, ಥ್ಯಾಂಕ್ ಯು. ಮುಗಿಸೋಣ್ರಿ ಇನ್ನ? ಮೇಡಮ್ ಮಾತಾಡ್ತೀರೇನು? ಶೋಭಾ ಮೇಡಮ್ ಮಾತಾಡ್ತೀರಿ? ಇಲ್ಲ. ಓಕೆ ಮೇಡಮ್, ನಾಳೆ ಮತ್ತೆ ಭೇಟಿ ಆಗೋಣ ಇನ್ನೆಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು.